ಬಂಧುಗಳೇ, ನಾವೀಗ ಬಂದಿರುವುದು ಒಂದು ಇತಿಹಾಸ ಸೃಷ್ಟಿ ಮಾಡಿದ ಊರಿಗೆ, ಒಂದು ಇತಿಹಾಸ ಐತಿಹ್ಯ ಉಳ್ಳ ಒಂದು ದೊಡ್ಡದಂಥ ನಗರಕ್ಕೆ ಬಂದಿರುತ್ತೇವೆ. ಅದು ನಮ್ಮ ಗುಮ್ಮಟ ನಗರಿ ವಿಜಯಪುರ. ಮೊದಲು ನಾವು ಗ್ರಾಮ್ಯವಾಗಿ ಬಿಜಾಪುರ ಅಥವಾ ವಿಜಾಪುರ ಅಂತ ಈ ಊರನ್ನು ಕರಿತಾ ಇದ್ದೆವು. ಈಗ ಇತ್ತಿತ್ತಲಾಗಿ ಒಂದು ಆಡಳಿತದ ನಿಯಮಾನುಸಾರವಾಗಿ ನಾವು ಈಗ ವಿಜಯಪುರ ಅಂತ ಕರಿತಾ ಇದ್ದೇವೆ. ಈಗ ಈ ಗುಮ್ಮಟ ನಗರಿ ವಿಜಯಪುರ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೇವಲ ಒಂದು 250 ಕಿಲೋಮೀಟರ್ ಆಗ್ಬೋದು. ಬೆಳಗಾವಿಯಿಂದ ಬಂದರೆ, ನಮ್ಮ ಅಥಣಿಯಿಂದ ಬಂದರೆ ಕೇವಲ 75 ಕಿಲೋಮೀಟರ್, ಅಂದಾಜು 75 ಕಿಲೋಮೀಟರ್ ಆಗ್ಬೋದು. ಈಗ ನಾವು ಈ ಪ್ರೇಕ್ಷಣೀಯ ವಿಜಯಪುರಕ್ಕೆ ಬಂದಿರುತ್ತೇವೆ. ಪ್ರೇಕ್ಷಣೀಯ ಸ್ಥಳಗಳ ಅನೇಕ ಇಲ್ಲಿ 10 ಪ್ರೇಕ್ಷಣೀಯ ಸ್ಥಳಗಳು. ಅದರಲ್ಲೊಂದಾದ ಈ ಜೋಡು ಗುಮ್ಮಟಕ್ಕೆ ನಾವು ಈಗ ಬರ್ತಾ ಇದ್ದೇವೆ. ಜೋಡು ಗುಮ್ಮಟ ನಮ್ಮ ವಿಜಯಪುರ ಒಂದು ದೊಡ್ಡ ಮುಖ್ಯ ಬಸ್ ಸ್ಟ್ಯಾಂಡ್. ವಿಜಯಪುರದ KSRTC ಮುಖ್ಯ ಬಸ್ ಸ್ಟ್ಯಾಂಡದಿಂದ ಕೇವಲ ಒಂದು 500 ಮೀಟರ್ಗಳಷ್ಟು ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿಯೇ ಈ ಒಂದು ಜೋಡು ಗುಮ್ಮಟದ ಒಂದು ಅಪರೂಪವಾದ, ಅದ್ಭುತವಾದ, ಇತಿಹಾಸವುಳ್ಳ ಪ್ರೇಕ್ಷಣೀಯ ಸ್ಥಳ ಈ ಜೋಡು ಗುಮ್ಮಟ ಇದಾಗಿದೆ. ಇಲ್ಲಿ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಹೋಗುತ್ತಾರೆ. ದೂರದ ದೇಶಗಳಿಂದ, ದೂರದ ರಾಜ್ಯಗಳಿಂದ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿ ಬಂದು ಹೋಗೋದು ನಮಗೆ ಕಾಣಸಿಗುತ್ತದೆ. ಇಲ್ಲಿ ಈಗ ನಾವು ಈ ಜೋಡು ಗುಮ್ಮಟದ ಅತಿ ಹತ್ತಿರದಲ್ಲಿ ಬಂದು ಒಂದು ಕಟ್ಟೆಯನ್ನು ಹತ್ತುತ್ತಾ ಇದ್ದೇವೆ. ಕಟ್ಟೆಯನ್ನು ಹತ್ತಿದಾಗ ಇತ್ತ ಕಡೆ ಒಂದು ಗುಮ್ಮಟ ಮತ್ತು ಅತ್ತ ಕಡೆ ನಾವು ಮಧ್ಯದಲ್ಲಿ ಇದ್ದಾಗ, ಅಂದರೆ ಎಡಕ್ಕೆ ಒಂದು ಗುಮ್ಮಟ, ಬಲಕ್ಕೆ ಒಂದು ಗುಮ್ಮಟ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಸನ್ 1680ರಲ್ಲಿ ಕಟ್ಟಿಸಿದ 2 ಗುಮ್ಮಟಗಳು ನಮಗೆ ನೇರವಾಗಿ, ಸುಂದರವಾಗಿ, ಗಟ್ಟಿಮುಟ್ಟಾಗಿ, ಈಗ 500 ವರ್ಷಗಳ ಹಿಂದೆ ಕಟ್ಟಿದ್ದರೂ ಕೂಡ ಈಗ ನಮಗೆ ಅತಿ ಗಟ್ಟಿಮುಟ್ಟಾಗಿ, ಅದ್ಭುತವಾಗಿ ಗುಮ್ಮಟಗಳು ನಮಗೆ ಕಾಣಸಿಗುತ್ತವೆ. ಒಂದು ಗುಮ್ಮಟದಲ್ಲಿ ಖವಾಸ್ ಖಾನ್, ಅಂದರೆ ಒಂದು ಗುಮ್ಮಟದಲ್ಲಿ ಖವಾಸ್ ಖಾನ್ ಮತ್ತು ಹಾಗೂ ಆತನ ತಂದೆಯಾದ ಫೌಜಿ ಆಫೀಸರ್ ಇವರಿರುವರ ಸಮಾಧಿ ಸ್ಥಾನವಾಗಿದ್ದು, ಮತ್ತು ಇನ್ನೊಂದು ಗುಮ್ಮಟದಲ್ಲಿ ವಲಿ ಅಬ್ದುಲ್ ರಜಾಕ್ ಖಾದ್ರಿ ಇವರ ಸಮಾಧಿ ಉಂಟು. ಮತ್ತು ಇದನ್ನು ಅಬ್ದುಲ್ ರಜಾಕ್ ದರ್ಗಾ ಎಂದು ಹೆಸರಿಟ್ಟು ಕರೆಯುತ್ತಾರೆ. ಇಲ್ಲಿ ದಿನನಿತ್ಯ ನಮಾಜುಗಳು ಸಲ್ಲುತ್ತವೆ. ಮತ್ತು ಇಲ್ಲಿ ಈ ಗುಮ್ಮಟವನ್ನು ನೇರವಾಗಿ ನೋಡಿದಾಗ ನಮಗೆ ಅದ್ಭುತವಾದಂಥದ್ದು ಈ ಕಟ್ಟಡಗಳು, ಗಟ್ಟಿಮುಟ್ಟಾದ ಕಲ್ಲುಗಳಿಂದ ಕೂಡಿದ ಕಟ್ಟಡಗಳು. ಆಗಿನ ಕಾಲದಲ್ಲಿ ಅಷ್ಟೊಂದು ಗಟ್ಟಿಮುಟ್ಟಾಗಿ ಮತ್ತು ಸುಣ್ಣ, ಮರಳು ಮಿಶ್ರಣ ಮಾಡಿ ಅದನ್ನು ಅರಗಿಸಿ ಸಿಮೆಂಟಿನಂತೆ ತಯಾರಿಸಿ ಗಚ್ಚಂತಾರಲ್ಲ, ಗಚ್ಚಿನ ಒಂದು ಆಗಿನ ಕಾಲದ ಗಚ್ಚಿನಿಂದ ಕಲ್ಲುಗಳ
ಸಂದುಗಳಲ್ಲಿ ಗಚ್ಚನ್ನು ಈ ಒಂದು ಗಚ್ಚು ಮತ್ತು ಅದ್ಭುತವಾದ ಗಟ್ಟಿಮುಟ್ಟಾದ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿತವಾದ ಈ ಒಂದು ಗುಮ್ಮಟಗಳು ಪ್ರತಿಯೊಬ್ಬ ಜನರನ್ನು ಆಕರ್ಷಿಸುತ್ತವೆ. ಇಲ್ಲಿ ದಿನನಿತ್ಯ ಪ್ರವಾಸಿಗರು ಬರುವುದು, ತಾವು ನಿಂತು ಸಂತೋಷಪಟ್ಟು ಸುತ್ತಲೂ ಒಂದು ಪ್ರದರ್ಶನ ಹಾಕಿ ನಿಂತು ಆ ಒಂದು ಸ್ಥಳದ ಅದ್ಭುತವಾದ ಸ್ಥಳದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು ಮಾಡುತ್ತಾರೆ. ಮತ್ತು ಈ ಸುಂದರವಾದ ತಾಣ ಎಷ್ಟು ನೋಡಿದರೂ, ಎಷ್ಟು ತಿರುಗಾಡಿ ನೋಡಿದರೂ ನಮಗೆ ಇನ್ನೂ ನೋಡಬೇಕು ಅನ್ನಿಸುವುದು, ಒಂದು ಸಂತೋಷವನ್ನು ಕೊಡುವುದು. ಇತಿಹಾಸವನ್ನು ಮರಳಿ ನಾವು ಕೆದಕಿ ನೋಡಿದಾಗ ಇಂಥ ಅದ್ಭುತವಾದ ಮಹಾರಾಜರು ಇದ್ದರಲ್ಲ ಆ ಒಂದು 15ನೇ ಶತಮಾನದಲ್ಲಿ ಅಂತಕ್ಕಂಥ ವಿಚಾರಗಳು ನಮಗೆ ತೋರ್ಪಡುತ್ತವೆ. ಇಲ್ಲಿ ಒಂದು ಗುಮ್ಮಟದಲ್ಲಿ ಖವಾಸ್ ಖಾನ್ ಹಾಗೂ ಆತನ ತಂದೆಯಾದ ಫೌಜಿ ಆಫೀಸರ್ ಇವರಿಬ್ಬರ ಸಮಾಧಿ ಈ ಒಂದು ಗುಮ್ಮಟದಲ್ಲಿ ಸ್ಥಾಪಿತವಾಗಿದ್ದು, ಮತ್ತು ಇನ್ನೊಂದು ಗುಮ್ಮಟದಲ್ಲಿ ವಲಿ ಅಬ್ದುಲ್ ರಜಾಕ್ ಖಾದ್ರಿ ಇವರ ಸಮಾಧಿ ಕೂಡ ಉಂಟು. ಇದು ಅಬ್ದುಲ್ ರಜಾಕ್ ಖಾದ್ರಿ ಒಂದು ದರ್ಗಾ ಎಂದು ಹೆಸರಿಡಲಾಗಿದೆ. ಇಲ್ಲಿ ದಿನನಿತ್ಯ ನಮಾಜುಗಳು ಕೂಡ ನಮಾಜ ಹಾಕಿ ನಮಾಜುಗಳನ್ನು ಸಲ್ಲಿಸುವ ಇಲ್ಲಿ ಈ ಒಂದು ವಿಧಾನ ಕೂಡ ಇಲ್ಲಿ ಇರುತ್ತದೆ. ಹಾಗೆ ಇಲ್ಲಿ ಹಿಂಬದಿಗೆ ನಾವು ಬಂದಾಗ, ಗುಮ್ಮಟದ ಹಿಂಬದಿಗೆ ಬಂದಾಗ ಭವ್ಯವಾದ ಮರಗಳು ನಮಗೆ ಕಾಣಸಿಗುತ್ತವೆ. ಈ ಮರಗಳ ಕೆಳಗೆ ಪ್ರವಾಸಿಗರು ಬಂದು ಸಂತೋಷದಿಂದ ನೆರಳನ್ನು ಅರಿಸಿ ಬಂದಂಥ ಪ್ರವಾಸಿಗರಿಗೆ ನೆರಳು ಕೊಡುವ ದೊಡ್ಡ ಅದ್ಭುತವಾದ ಮರಗಳು ಇಲ್ಲಿ ಕಾಣಸಿಗುತ್ತವೆ. ಹಾಗೆ ಈ ಗುಮ್ಮಟಗಳ ಸುತ್ತಮುತ್ತಲೂ ಗಾರ್ಡನ್ ಕೂಡ ನಮಗೆ ಕಾಣಸಿಗುತ್ತದೆ. ಈ ಗಾರ್ಡನ್ದಲ್ಲಿ ಸಾಕಷ್ಟು ಸುಂದರವಾದ ಹುಲ್ಲಿನಿಂದ ನಿರ್ಮಿತವಾದ ಒಂದು ದೃಶ್ಯ ಕೂಡ ನಮಗೆ ಕಾಣಸಿಗುತ್ತದೆ. ಈ ಜೋಡು ಗುಮ್ಮಟಗಳು ಇನ್ನೂ ಲಕ್ಷಾಂತರ ವರ್ಷಗಳು ಕೂಡ ಯಾವ ಒಂದು ಸಿಡಿಲಿಗೆ, ಯಾವ ಒಂದು ಗಾಳಿ ಬಿಸಿಲಿಗೆ ಅವು ಗಟ್ಟಿಮುಟ್ಟಾಗಿ ನಮಗೆ ನಿಲ್ಲುವಂತೆ ಕಾಣಸಿಗುತ್ತವೆ. ಅಂದರೆ ಅಷ್ಟು ಅದ್ಭುತವಾದ ಕಲ್ಲು ಮತ್ತು ಗಚ್ಚಿನಿಂದ ತಯಾರಿಸಿ ಅವುಗಳನ್ನು ನಿರ್ಮಿಸಿದ್ದಾರೆ. ಆಗಿನ ಕಾಲದ ಒಂದು ಕಟ್ಟಡಗಳನ್ನು ಕಟ್ಟುವ ಕಲೆ ಆ ಶಿಲ್ಪಿಗಳಿಗೆ ಹೇಗಿತ್ತು, ಆಗಿನ ಕಟ್ಟಡಗಳನ್ನು ಕಟ್ಟುವ ಮಾರ್ಗದರ್ಶಿಗಳು, ಈಗ ಇಂಜಿನಿಯರ್ಗಳು ಹೇಗೆ ಮಾರ್ಗದರ್ಶನ ನೀಡುತ್ತಾರೆ ಕಟ್ಟಡಗಳನ್ನು ಕಟ್ಟಲು, ಆಗಿನ ಕಾಲದ ಒಂದು ಕಟ್ಟಡ ಕಟ್ಟುವ ಕಲೆ ಶಿಲ್ಪಿಗಳ ಒಂದು ಸ್ಥಾನ ಪಡೆದಂಥ ಆಗಿನ ಒಂದು ಆ ಕಾರ್ಯನಿರ್ವಹಿಸುವ ಒಂದು ಕಟ್ಟಡಗಳಿಗೆ ಮಾರ್ಗದರ್ಶನ ತೋರುವ ಶಿಲ್ಪಿಗಳಿಗೆ ಅದ್ಭುತ ಜ್ಞಾನ ಇತ್ತು ಎಂದು ನಾವು ತಿಳಿಯಬಹುದು. ಅದು ನಮ್ಮನ್ನು ಆಕರ್ಷಿಸುವ ಈ ಜೋಡು ಗುಮ್ಮಟಗಳು ನಮ್ಮನ್ನು ಮುಗ್ಧರನ್ನಾಗಿ ಮಾಡಿ ನೆರಳಲ್ಲಿ ಕುಳಿತುಕೊಂಡು ಶಾಂತವಾಗಿ ಶಾಂತಿಯನ್ನು ಪಡೆಯಲು ಸಾಧ್ಯ ಅನ್ನಿಸುತ್ತಿತ್ತು. ನಾವು ಕೆಲವು ಹೊತ್ತು ಆ ಒಂದು ಸ್ಥಳದಲ್ಲಿ ನೆರಳಲ್ಲಿ ಕುಳಿತು ವೀಕ್ಷಣೆ ಮಾಡಿದಾಗ ನಮಗೆ ಸಂತೋಷ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತಾ ಇತ್ತು. ಹಾಗೆ ಇನ್ನೂ ನಾವು ನೋಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳು ಇನ್ನೂ ಇವೆ. ಬಂಧುಗಳೇ, ಇಲ್ಲಿ ನಮ್ಮ ಭವ್ಯ ಕನ್ನಡಿಗರ ಕರ್ನಾಟಕದ ಒಂದು ಹೆಮ್ಮೆ ಅನ್ನಬಹುದು. ಒಂದು ಈ ವಿಜಯಪುರ ನಗರ, ವಿಜಯಪುರ ಜಿಲ್ಲೆ ತಾವು
ಬಂದಾಗ ಇಲ್ಲಿ 12 ತಿಂಗಳು ಕೂಡ ನಾವು ಪ್ರವಾಸವನ್ನು ಮಾಡಲು ಯಾವುದೇ ತೊಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ಸಾಕಷ್ಟು ಯಾವುದೇ ಋತುಮಾನದಲ್ಲಿ ಬಂದರೂ ಈ ಪ್ರೇಕ್ಷಣೀಯ ಸ್ಥಳಗಳಿಗೆ ಅವಕಾಶವಿರುತ್ತದೆ. ಅದಕ್ಕಾಗಿ ದೂರ ದೂರದ ಊರುಗಳಿಂದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸಿಗರನ್ನು ಸೆಳೆಯುವ ಈ ಸ್ಥಳಕ್ಕೆ ತಾವುಗಳು ಒಂದು ಶಾಲಾ ಕಾಲೇಜು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಬಂದು ಈ ಒಂದು ಅಧ್ಯಯನ ಮಾಡಿಕೊಂಡು ಹೋಗಲು ಸಾಧ್ಯ.